ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ರಿ ಇವತ್ತು ಎಲ್ಲಿ ಬಂದೀವಪ್ಪ ಅಂದರೆ ಹುಲಿಗೆಮ್ಮ ದೇವಸ್ಥಾನ. ಎಲ್ಲಿ ಅಂದರೆ ಹೊಸಪೇಟೆ ಹತ್ತಿರ ಬರ್ತದೆ. ಬನ್ರಿ ಇವತ್ತು ಬಂದೀವಿ ಹುಲಿಗೆಮ್ಮ ದೇವಸ್ಥಾನಕ್ಕೆ. ನಿಮ್ಗೆಲ್ಲರಿಗೂ ದರ್ಶನ ಮಾಡಿಸ್ತೀನಿ ಅಂತ ನಮ್ಮ ಫ್ಯಾಮ್ಲಿ ಬಂದೀವಿ. ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಆ ಸೌಭಾಗ್ಯ ಸಿಗತ್ತದ, ದರ್ಶನ ಮಾಡ್ಕೊಳ್ರಿ. ನೋಡ್ಬೋದು ಇದೇ ಶಿಖರ. ಈಗ ಒಳಗಡೆ ಹೋಗ್ತೀನಿ, ಬನ್ರಿ ಒಳಗಡೆ ಹೋಗೋಣ ಅಂತ. ಈ ಗುಡಿ ಮೊದಲಿಗೆ ಏನಂತ ಹೆಸರು ಕರಿತಿದ್ರಪ್ಪ ಅಂದರೆ ವ್ಯಾಘ್ರಪುರಿ ಎಂದು ಹೆಸರಿತ್ತು ಗುಡಿಗೆ. ಹಾಗಾಗಿ ಗುಡಿಗೆ ದೇವಿಗೆ ವ್ಯಾಘ್ರಪುರಿ ದೇವಿ ಅಂತೇಳಿ ಕೂಡ ಹೆಸರಿತ್ತಂತ ಮೊದಲಿಗೆ. ಈಗ ಅದೇ ತೆಗೆದು ಹುಲಿಗೆಮ್ಮ ದೇವಸ್ಥಾನ ಅಂತ ಮಾಡ್ಯಾರ. ಇದ್ರ ಬಗ್ಗೆ ಕೂಡ ಹೇಳ್ತೀನಂತ, ಕೊನೆವರೆಗೆ ನೋಡಿರಿ. ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್. ಬನ್ರಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ದರ್ಶನ ಮಾಡೋಕ್ಕಿಂತ ಮುಂಚೆ ಒಂದು ಡ್ರೋನ್ ಶೂಟ್ ನೋಡ್ಕೊಂಡು ಬರ್ರಿ. ಮೇಲ್ಗಡೆಯಿಂದ ಎಲ್ಲ ಹೇಗೆ ವ್ಯೂ ಕಾಣೋದಂತೆಲ್ಲ ತೋರಿಸ್ತೀನಿ. ಜಾತ್ರಾ ಮಹೋತ್ಸವ ನಡೆದದ ಈಗ. ಬನ್ರಿ ಮೇಲ್ಗಡೆಯಿಂದ ಡ್ರೋನ್ ಶೂಟ್ ನೋಡೋಣ ಅಂತ. ಶ್ರೀ ಹುಲಿಗೆಮ್ಮ ದೇವಸ್ಥಾನ ಶಕ್ತಿಪೀಠವಾಗಿದ್ದು ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದೆ. ಜೋಗಿ ಹಿರಿಯರು ಪ್ರತಿ ಹುಣ್ಣಿಮೆಯಂದು ಸವದತ್ತಿಯ ಶ್ರೀ ಯಲ್ಲಮ್ಮನ ಕ್ಷೇತ್ರಕ್ಕೆ ಹೋಗಿ ದೇವಿಯ ದರ್ಶನ ಪಡೆಯುತ್ತಿದ್ದರು. ಮಳೆಗಾಲದಲ್ಲಿ ಪೂರ್ಣಿಮೆಯಂದು ಒಂದು ದಿನ ಶ್ರೀ ದೇವಿಯ ದರ್ಶನಕ್ಕೆ ತೆರಳಿದ್ದಾಗ ಮಳೆಯಿಂದ ಪ್ರಯಾಣಕ್ಕೆ ಅಡಚಣೆಯಾಗಿತ್ತು. ತೊಂದರೆಗೆ ಒಳಗಾದರು. ಶ್ರೀ ದೇವಿ ಯಲ್ಲಮ್ಮ ಸ್ಮರಣೆ ಮಾಡುತ್ತಾ ಇಡೀ ರಾತ್ರಿ ಮಳೆಯಲ್ಲೇ ಕಳೆಯುವಂತಾಯಿತು. ಮತ್ತು ಉಷಾಕಾಲದ ಸಮಯದಲ್ಲಿ ಶ್ರೀ ದೇವಿ ಯಲ್ಲಮ್ಮನೇ ಸ್ವಪ್ನದಲ್ಲಿ ಬಂದು, ಕಷ್ಟಪಟ್ಟು ಇಲ್ಲಿಗೆ ಬರಬೇಕಾಗಿಲ್ಲ, ನಿಮ್ಮೂರಿನ ಶಿವ ದೇವಾಲಯದ ಪಶ್ಚಿಮದಲ್ಲಿ ನನ್ನ ಸಾನ್ನಿಧ್ಯವಿದೆ ಎಂದು ಉಪದೇಶ ಮಾಡಿದ ತಾಯಿ. ಜೋಗಿಯರಿವರು ಶ್ರೀ ಸೋಮನಾಥ ಭಟ್ಟರೊಡಗೂಡಿ ಶ್ರೀ ಸೋಮೇಶ್ವರ ದೇವಾಲಯದ ಪಶ್ಚಿಮದಲ್ಲಿ ಶೋಧಿಸಿದ್ದಾಗ ಸಾಲಿಗ್ರಾಮ ಮತ್ತು ಶ್ರೀಚಕ್ರ ದೊರೆತವು. ಅದೇ ಸ್ಥಾನದ ಸವದತ್ತಿಯಲ್ಲಿ ಶ್ರೀ ದೇವಿಯು ಯಲ್ಲಮ್ಮ ಎನಿಸಿದ್ದಾರೆ ಮತ್ತು ಹುಲಿಗೆಯಲ್ಲಿ ಈ ಆದಿಶಕ್ತಿ ದೇವಿಯ ಶ್ರೀ ಹುಲಿಗೆಮ್ಮ ಎಂದು ಹೆಸರುವಾಸಿಯಾಗಿದ್ದಾಳೆ. ಫ್ರೆಂಡ್ಸ್, ದರ್ಶನ ಆಯ್ತಾ? ಬನ್ರಿ ಹಾಗಾದರೆ ನೈಟ್ ವ್ಯೂ ಕೂಡ ನೋಡ್ಕೊಂಬರೋಣ ಅಂತ. ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಂಗೆ.
ಪಲ್ಲಕ್ಕಿ ಉತ್ಸವ ನೋಡಿದ್ರಿ, ದರ್ಶನ ಮಾಡ್ಕೊಂಡ್ರಿ. ಈಗ ಬನ್ರಿ, ಈಗ ಎಲ್ಲ ಲೈಟಿಂಗ್ ನೋಡ್ರಿ, ನೈಟ್ ವ್ಯೂ ಹೆಂಗೆ ಕಾಣುತ್ತೆ ತೋರಿಸ್ತೀನಿ ನೋಡ್ರಿ. ನೈಟ್ ವ್ಯೂ ನೋಡಿ ಯಾರಾದರೂ ಇಷ್ಟ ಆದರೆ, ಎಲ್ಲ ನಮ್ಮ ಬ್ಲಾಗ್ ಇಷ್ಟ ಆಗಿತ್ತಂದರೆ ಹಿಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜನ ನೋಡ್ರಿ, ಜನ ಜಾತ್ರೆ ಆಗ್ಯದ, ಎಷ್ಟೋ ಭಕ್ತರು ಬರ್ತಾರೆ. ನೀವು ಕೂಡ ಬನ್ನಿರಿ, ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಾಗ. ನೋಡ್ರಿ ಪಬ್ಲಿಕ್ ನೋಡ್ರಿ ಹೆಂಗದ ಭಕ್ತರು, ಎಲ್ಲೆಲ್ಲಿಂದೋ ಭಕ್ತರು ಬರ್ತಾರೆ. ಹುಲಿಗೆಮ್ಮ ದೇವಿ ದರ್ಶನ ಮಾಡ್ಕೊಂಡೆಲ್ಲ ಅವ್ರ ಆಸೆ ಈಡೇರಿಸ್ಲಕ್ಕೆ ಇಲ್ಲಿ ತನಕ ಬರ್ತಾರೆ. ನೀವು ಕೂಡ ಬನ್ನಿರಿ, ಎಲ್ಲ ದರ್ಶನ ಮಾಡ್ಕೊಳ್ರಿ. ಇಲ್ಲಿ ಹತ್ತಿರದಲ್ಲೇ ಒಂದು ಹಾಫ್ ಆನ್ ಅವರ್ನಲ್ಲಿ ಅಂಜನಾದ್ರಿ ಬೆಟ್ಟ ಬರ್ತದೆ. ಅಂಜನಾದ್ರಿ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೀವು ಹನುಮಂತನ ದರ್ಶನ ಕೂಡ ಮಾಡ್ಬೋದು. ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಮಾರ್ಕೆಟ್. ಇದು ನಿಮ್ಗೇನು ಬೇಕೆಲ್ಲ ಸಿಗುತ್ತೆ. ಅರಿಶಿಣ, ಕುಂಕುಮ, ಏನೇನು ಬೇಕು, ಉಡಿ ತುಂಬುವ ಸಾಮಾನುಗಳು ಕೂಡ ಸಿಗುತ್ತೆ. ನಿಮ್ಮ ಊರಿಂದ ತರಬೇಕಾ ಅವಶ್ಯಕತೆ ಇಲ್ಲ, ಎಲ್ಲ ಸಿಗುತ್ತೆ ಇಲ್ಲಿ. ಕಾಯಿ ಎಲ್ಲ ಸಿಗುತ್ತೆ. ನೀವು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ವ್ಲಾಗ್ ಮುಗ್ಸಮಂತ, ಈಗ ಹೊಸ ವ್ಲಾಗ್ದಾಗ ಮತ್ತೆ ಸಿಗೋಣ ಅಂತ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಾವು ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ವ್ಲಾಗ್ ತರ್ತೀನಂತ. ಈ ವಿಡಿಯೋದಾಗ ನಾವು ಮಾತಾಡಿದ್ದು ಸ್ವಲ್ಪ ರೆಕಾರ್ಡ್ ಆಗಿದ್ದಿಲ್ಲ, ಅದಕ್ಕೆ ನಾನು ಆಮೇಲೆ ವಹಿಸ್ಕೊಟ್ಟಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್, ಒಂದು ಶೇರ್ ಮಾಡಿರಿ ಪ್ಲೀಸ್. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಹೊಸ ವ್ಲಾಗ್ದಾಗ ಸಿಗೋವಂತ. ಟಾಟಾ, ಬೈ ಬಾಯ್.